ನಮಸ್ತೆ ಮೇಡಮ್. ನೀವಿವತ್ತು ಕರ್ನಾಟಕ ರಾಜ್ಯ ರೈತಪರ ಸಂಘದಲ್ಲಿ ಇದ್ದೀರಾ. ಇವತ್ತು ಸಮಾವೇಶನ ಮಾಡ್ತಿದ್ದೀರಾ. ಆ ಸಮಾವೇಶನ ಯಾವ ಥರ ಮಾಡಬೇಕು ಅಂತ ಇದ್ದೀರಾ, ಅದ್ರ ಬಗ್ಗೆ ನಿಮ್ಮದು ಒಂದು 2 ಮಾತು. ಜೋರಾಗಿ ಮಾತಾಡಿ. ನನ್ನ ತಾಲೂಕು ಅಧ್ಯಕ್ಷರು ಪೂರ್ಣಿಮಾ ಅಂತ ಹೇಳಿ ನಾವು ಬೃಹತ್ ಸಮಾವೇಶ ಮಾಡ್ತಾ ಇದ್ದೀವಿ. ಬಟ್ ಇದು ಕೇರ್ಪೇಟೆನಲ್ಲಿ ಮೊದಲ ಬಾರಿಗೆ ಮಾಡ್ತಾ ಇರೋದು. ಮತ್ತು ಇದು ರೈತರಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ರೈತರದು ಫಂಕ್ಷನ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು. ಮತ್ತು ಇಲ್ಲಿ ಅವ್ರ ರೈತರ ಪ್ರಾಬ್ಲಮ್ ಏನು ಅನ್ನೋದು ರೈತರಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಆದರೂ ನೀವು ಬಂದರೆ, ನೀವು ಸಹಕಾರ ಕೊಟ್ಟರೆ ನಾವು ಏನು ಮಾಡ್ಬೋದು ಅಂತ ನಮಗೂ ಗೊತ್ತಾಗುತ್ತೆ. ನಾವು ಮುಂದಿನ ಕ್ರಮಗಳನ್ನ ಜರುಗಿಸ್ಬೋದು. ನಮಗಾದಂಥ ನಾವು ನಿಮಗೆ ಏನು ಹೆಲ್ಪ್ ಮಾಡ್ಬೋದು ಅಂತ ತೀರ್ಮಾನ ಮಾಡಿಕೊಂಡು ನಾವು ನಿಮ್ಮ ಜೊತೆ ಸೇರಿ ನಿಮ್ಗೇನಾದ್ರು ಒಂದು ಆಗಿದ್ದಂಥ ಕಷ್ಟ ನಷ್ಟಗಳಿಗೆ ನಾವು ಹೆಲ್ಪ್ ಮಾಡ್ಬೋದಾಗುತ್ತೆ. ಹಾಗಾಗಿ ಎಲ್ಲರೂ ಬಂದರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ನಮಗೂ ಖುಷಿ ಆಗುತ್ತೆ. ನಿಮಗೂ ಇದು ನಿಮ್ಮ ಸಮಾವೇಶ ಆಗಿದ್ದರಿಂದ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬರಬೇಕಂತ ಕಳಕಳವಿ ಮನವಿ ಮಾಡ್ಕೊತಾರೆ. ಓಕೆ ಮೇಡಮ್. ಈಗ ರೈತರು ರಸಗೊಬ್ಬರ ಬಳಸಿ ಅವರ ಬೆಳೆನ ನಷ್ಟ ಮಾಡ್ಕೊತಿದ್ದಾರೆ. ಯಾಕೆಂದರೆ ಇವತ್ತು ರಸಗೊಬ್ಬರ ಬಿಟ್ಟರೆ ಬೇರೆ ಯಾವುದಲ್ಲೂ ಬೆಳೆ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇವತ್ತು ರಸಗೊಬ್ಬರ ಮತ್ತು ಆರ್ಗಾನಿಕ್ ಗೊಬ್ಬರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಸಗೊಬ್ಬರ ಅಂದರೆ ಅದರಿಂದ ನಿಮಗೂ ನಷ್ಟ ಮತ್ತು ಆರೋಗ್ಯನೂ ಹಾಳು. ರಸಗೊಬ್ಬರದಿಂದ ಆರೋಗ್ಯ ಹಾಳು ಮತ್ತು ಭೂಮಿನೂ ಬರಡಾಗ್ತಾ ಬರ್ತಾಯಿದೆ. ಹಂಗಾಗಿ ದಯವಿಟ್ಟು ನೀವು ರಸಗೊಬ್ಬರಕ್ಕಿಂತ ಆರ್ಗ್ಯಾನಿಕ್ ಬಳಸಿದ್ರೆ ಭಾಳ ಉತ್ತಮ. ಆರ್ಗ್ಯಾನಿಕ್ ಅಂದರೆ ಬೇರೆ ಬೇರೆ ವಿಧದಲ್ಲೂ ಇದೆ. ಈಗ ಪುರಸಭೆನಲ್ಲೂ ಏನೋ ಹೇಳಿದ್ದಾರೆ, ಅವರು ಆರ್ಗ್ಯಾನಿಕ್ ಗೊಬ್ಬರನ ಕೊಡ್ತಾ ಇದ್ದಾರಂತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರುಗಳು ಆರ್ಗ್ಯಾನಿಕ್ ಬೆಳೆಸಿ. ನೀವು ಈ ಥರ ಮಾಡೋದ್ರಿಂದ ಎಲ್ಲರ ಆರೋಗ್ಯನೂ ಹಾಳಾಯ್ತೈತೆ. ಎಲ್ಲ 100 ವರ್ಷ ಬರ್ತಿದ್ದವರಲ್ಲ, 50 ವರ್ಷ 30 ವರ್ಷ ಆ ಕಾಯಿಲೆ ಈ ಕಾಯಿಲೆ ಅಂತ ಬರ್ತಾ ಇರೋದೇ ನಿಮ್ಮ ರಸಗೊಬ್ಬರದಿಂದನೇ ಬರ್ತಾ ಇರೋದು. ಹಾಗಾಗಿ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ಆರ್ಗ್ಯಾನಿಕ್ ಬಳಸಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ. ಮತ್ತು ಭೂಮಿನೂ ಉಳಿಸಿ. ಭೂಮಿ ಆಗಲೇ ಎಲ್ಲ ಕಲುಷಿತ ಆಗೋಗ್ತಾ ಇದೆ. ಅಟ್ಲೀಸ್ಟ್ ಇನ್ಮೇಲಾದರೂ ಇದನ್ನು ಅರ್ಥ ಮಾಡ್ಕೊಂಡು ಎಲ್ಲರೂ ರಸಗೊಬ್ಬರನ ಬಿಟ್ಟು ಆರ್ಗ್ಯಾನಿಕ್ ಬಳಸಿ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಆರ್ಗ್ಯಾನಿಕ್ ಬಳಸಿ ಆರೋಗ್ಯ ಕಾಪಾಡ್ಕೊಳ್ಳೋ ಜೊತೆಗೆ ಅವರ ಆರೋಗ್ಯನೂ ಕೂಡ ಕಾಪಾಡಿಕೊಂಡು ಈ ಗುಟ್ಟ ಮಕ್ಕಳು ಸಾಯೋದನ್ನ ಬಚಾವಾಗಿ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಧನ್ಯವಾದ. ಥ್ಯಾಂಕ್ಸ್.